शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಶಿವಾ, ಹೇ ಶಿವಾ, ಬಾ, ಲೇಟ್ ಆಯ್ತು, ಸೈಕ್ಲಿಂಗ್ ಮಾಡೋದಕ್ಕೆ ಹೋಗ್ಬೇಕು. ಏನಿದು, ಇದೆಲ್ಲ ಯಾಕೆ ಅಲ್ಲಾಡ್ತಿದೆ? ಓ, ತಾತ ಹಾಡ್ದಕ್ ಶುರು ಮಾಡಿರ್ಬೇಕು. ತಾತ ಹಾಡ್ತಿಲ್ಲ ಅಂತಂದ್ಮೇಲೆ ಇದೆಲ್ಲ ಯಾಕೆ ಅಲ್ಲಾಡ್ತಿದೆ? ಅಲ್ಲೋಡು, ಅಲ್ಲಿರೋದೇನು? ಓನೋ, ಇಷ್ಟು ದೊಡ್ಡ ಟ್ವಿಸ್ಟರ್, ಓಡು. ಶಿವ, ಹೊರಗಡೆ ಬರ್ಬೇಡ. ರೇವಾ, ರೇವಾ,
ನಾನಿಲ್ಲಿದ್ದೀನಿ. ಥ್ಯಾಂಕ್ ಯು ಶಿವ. ಆಪತ್ತಿಗಿನ್ನೊಂದ್ ಹೆಸರೇ ಈ ಟೊರ್ನಾಂಡೋ. ನನ್ಗೆ ಯಾವ ತರ ಹೊಡೆದ್ ಹಾಕ್ಬೇಕು ಅಂದ್ರೆ, ನಾಳೆ ನೀನ್ ಟ್ವಿಸ್ಟರ್ ನಲ್ಲಿ ಹೋದ್ರೆ ಡೇವಿಡ್ ಯಾರು ಮನೆಯಿಂದ ಆಚೆ ಬರೋ ಧೈರ್ಯ ಮಾಡಲ್ಲ. ಆದ್ರೆ ಟೊರ್ನಾಡೋ ಯಾರು ಮನೆಯಿಂದ ಆಚೆ ಬರ್ಲಿಲ್ಲ ಅಂದ್ರೆ ಕಳ್ತನ ಹೇಗ್ ಮಾಡೋದು? ಡೇವಿಡ್, ನಿನ್ಗ್ ಬುದ್ಧಿನೇ ಇಲ್ಲ. ಮನೆಯಿಂದ ಯಾರು ಆಚೆ ಬರ್ಲಿಲ್ಲ ಅಂದ್ರೆ ಬ್ಯಾಂಕ್ ನಲ್ಲೂ ಯಾರು ಇರಲ್ಲ. ಆಗ ನೀನು ಬ್ಯಾಂಕ್ ಲೂಟಿ ಮಾಡೋ ಕೆಲಸದಲ್ಲಿರ್ತೀಯ. ಇದೀಗ ಬಂದ ಸುದ್ದಿ, ನಗರದಲ್ಲಿ ಟ್ವಿಸ್ಟರ್ ಇಂದ ತುಂಬಾ ಹಾನಿಯಾಗಿದೆ. ಜನರೆಲ್ಲ ಹೆದರಿ ಓಡುತ್ತಿದ್ದಾರೆ. ಇದರಿಂದಾಗಿ ಎಲ್ಲರೂ ಆತಂಕಕ್ಕೀಡಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಆ ಟ್ವಿಸ್ಟರ್. ನಮ್ಮ ಕಾರ್ಯಕ್ರಮದಲ್ಲಿ ಆ ದೃಶ್ಯಗಳು ಸೆರೆ ಸಿಕ್ಕಿವೆ. ತಾತ, ಇಷ್ಟು ದೊಡ್ಡ ಟ್ವಿಸ್ಟರ್ ಎಲ್ಲಿಂದ ಬಂತು? ಶಿವ, ತಿನ್ಬೇಕಾದ್ರೆ ಮಾತಾಡ್ಬೇಡ. ಇಷ್ಟ ಸರಿ ಹೇಳೋದು, ಸುಮ್ನೆ ತಿನ್ನು. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ. ಸುಮ್ನಿರು. ಇದೆಲ್ಲ ನೋಡ್ತಾ ಇದ್ರೆ ಯಾವ್ದೋ ಗ್ಯಾಂಗ್ ಪ್ಲಾನ್ ಮಾಡಿ ಬ್ಯಾಂಕ್ನೆಲ್ಲ ಲೂಟಿ ಹೊಡಿತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಏರಿಯಾದಲ್ಲಿ ಕಳ್ತನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರು. ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾನೆ ಅಂತ. ವೇದಾಸ್ ಸಿಟಿಯಲ್ಲಿ ಕಳ್ತನ ಆಗಿದೆ. ಅಯ್ಯೋ ಬೇಡ್ರೋ, ವೇದಾಸ್ ಬ್ಯಾಂಕ್ ನಲ್ಲಿ ಯಾರೋ ಲಾಕರ್ ಹೊಡಿತಿದ್ದಾರೆ. ಕಳ್ತನ ಆಗ್ತಾ ಇರೋದು ಬ್ಯಾಂಕ್ ಅಲ್ಲಿ, ಇಲ್ಲ. ನಡೀರಿ, ಬ್ಯಾಂಕಿಗೆ ನಡೀರಿ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ. ನಡೀರಿ. ಟೊರ್ನಾಡೋ ಇಲ್ಲಿದೆ ವೇದಾಸ್ ಬ್ಯಾಂಕ್ ನ 1000 ರೂಪಾಯಿ. ಕದಿಯೋದಕ್ಕಿನ್ನೊಂದು ಹೆಸರೇ ಟೊರ್ನಾಂಡೋ. ಯಾರಿಗೂ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ ಈ ಟ್ವಿಸ್ಟರ್ ಕದಿಯುತ್ತೆ ಅಂತ. ಈಗ ಇನ್ನು ಉಳಿದಿರೋದು ಒಂದೇ ಬ್ಯಾಂಕ್, ಅದನ್ನ ನಾನ್ ಲೂಟಿ ಮಾಡ್ತೀನಿ. ಇದಾದ್ಮೇಲೆ ಬೇರೆ ಎಲ್ಲಾದ್ರೂ ಹೋಗಿ ಈ ತರ ಬಿಟ್ಟು ಬೇರೆ ತರ ಲೂಟಿ ಮಾಡೋಣ. ನಿಮ್ಗೆ ಯಾರು ಎದುರಾಳಿ ಆಗಕ್ಕಾಗಲ್ಲ, ನೀವೇ ಬೆಸ್ಟ್. ಒಬ್ಬ ಇದ್ದಾನೆ, ನನ್ನನ್ನು ತಡೆಯೋದಕ್ಕೊಬ್ಬ ಇದ್ದಾನೆ. ಅವನು ಬೇರೆ ತರನೇ ಯೋಚಿಸ್ತಾನೆ, ಆದ್ರೂ ಅವನಿಗೆ ಅಷ್ಟೊಂದು ಶಕ್ತಿ, ನನ್ನ ಸೋಲಿಸುವಷ್ಟು. ಯಾರದು ಟೊರ್ನಾಡೋ? ಇವನ್ಯಾರು ಗೊತ್ತಿಲ್ಲ, ಆದ್ರೆ ತಾಕತ್ತಿರೋನು ಅಂತಂದ್ರೆ ಇವನೇ. ವೇದಾ ಸಿಟಿಯ ಕ್ಲೈಮೇಟ್ ಇಷ್ಟೊಂದು ಕೆಟ್ಟಿಲ್ಲ, ಅದು ಡೈಲಿ ಈ ರೀತಿ ಟ್ವಿಸ್ಟರ್ ಬರೋ ಹಾಗೆ. ನೀನ್ ಏನ್ ಹೇಳ್ಬೇಕಂತಿದ್ಯಾ? ದಿನ ಟ್ವಿಸ್ಟರ್ ಬರ್ತಿದೆ, ಮತ್ತೆ ದಿನ ಒಂದಲ್ಲ ಒಂದ್ ಬ್ಯಾಂಕು ದರೋಡೆ ಆಗ್ತಿದೆ. ಈ ಟ್ವಿಸ್ಟರ್ ಮತ್ತು ದರೋಡೆಗೆ ಏನೋ ಕನೆಕ್ಷನ್ ಇರೋ ಹಾಗೆ ಕಾಣ್ತಿದೆ. ಅದನ್ನ ನಾವು ಕಂಡಿಡಿಬೇಕು. ಆದ್ರೆ ಹೇಗ್ ಕಂಡಿಡಿತೀಯಾ? ಈ ರಹಸ್ಯ ನಾವು ತಿಳ್ಕೋಬಹುದು. ನನ್ ಕ್ಯಾಮ್ರಾನ ಟ್ವಿಸ್ಟರ್ ಒಳಗಡೆ ಹಾಕಿದ್ರೆ ಇದು ಸಾಧ್ಯ ಆಗುತ್ತೆ. ಅದ್ ಎಲ್ಲ ಫುಟೇಜ್ ಅನ್ನ ಶೂಟ್ ಮಾಡಿ ನಮ್ಗೆ ತಲುಪಿಸುತ್ತೆ. ಯಾರು ತಲೆ ಕೆಡ್ಸ್ಕೋಬೇಡಿ, ನಾನು ಇದೀನಲ್ಲ.
ಎಸ್ ಎಸ್ ವಾವ್, ಅಲ್ಲಿ ನೋಡಿ ಟ್ವಿಸ್ಟರ್ ಬರ್ತಿದೆ. ನಡೀರಿ ನಡೀರಿ ಬೇಗ, ನಾನು ಅದರಲ್ಲಿ ನನ್ನ ಕ್ಯಾಮ್ರಾ ಹಾಕ್ಬೇಕಿದೆ. ಓ, ಇವನು ಅದೇ ಹುಡುಗ ಆವತ್ತು ನನ್ನ ಟ್ವಿಸ್ಟರ್ ಹಿಂದೆ ಬಿದ್ದಿದ್ದ. ಅಯ್ಯೋ, ಇವನಿಗೆ ಏನ್ ಬೇಕು? ಸರಿ, ನಡಿ ನೋಡೋಣ ಇವನಿಗೆ ಎಷ್ಟು ತಾಕತ್ತಿದೆ. ಅಯ್ಯೋ ನಿಂತ್ಕೋ, ಹತ್ರ ಬರ್ತಿದೆ. ಶಿವ, ಅದು ಈ ಕಡೆನೇ ಬರ್ತಿದೆ. ಓಡಿ ಎಲ್ಲರೂ, ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಓಡಿ ಮಕ್ಕಳೇ, ಇನ್ನು ಚೆನ್ನಾಗಿ ಓಡಿ. ಎಲ್ರೂ ಈ ಡ್ರೈನೇಜ್ ಪೈಪ್ ಒಳಗಡೆ ಬನ್ನಿ, ಅಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಓಡಿ ಮಕ್ಕಳೇ, ಇನ್ನೊಂದು ಸಾರಿ ಈ ಟ್ವಿಸ್ಟರ್ ಹಿಂದೆ ಬರಬಾರ್ದು. ಎಸ್, ನನ್ನ ಕ್ಯಾಮ್ರಾ ಟ್ವಿಸ್ಟರ್ ಒಳಗಡೆ ಹೋಯ್ತು. ಈಗ ನೋಡೋಣ ಅದರಲ್ಲಿ ಏನಿದೆ ಅಂತ. ಎಸ್, ನನಗೆ ಗೊತ್ತಿತ್ತು ಈ ಟ್ವಿಸ್ಟರ್ ನಕಲಿ ಅಂತ. ಹಲೋ ರಿಪೋರ್ಟರ್ ಸರ್, ನಾನ್ ಶಿವ ಮಾತಾಡ್ತಾ ಇದ್ದೀನಿ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ನಿಮ್ ಫೋನ್ಗೆ ಒಂದು ಲಿಂಕ್ ಕಳಿಸ್ತಾ ಇದ್ದೀನಿ. ಅದನ್ನ ನೀವು ಲೈವ್ ಟೆಲಿಕಾಸ್ಟ್ ಮಾಡಬಹುದು. ಒಂದು ನಕಲಿ ಟ್ವಿಸ್ಟರ್ ಬಳಸಿ ಕಳ್ಳರು ಸಿಟಿ ಕಡೆಗೆ ಹೋಗ್ತಾ ಇದ್ದಾರೆ. ನಾನು ಅದರ ಹಿಂದೆ ಹೋಗ್ತಾ ಇದ್ದೀನಿ. ಹೇ ಗಾಯ್ಸ್, ಒಂದು ಹಾಟ್ ನ್ಯೂಸ್ ಇದೆ. ಟ್ವಿಸ್ಟರ್ ನಕಲಿ, ಬ್ಯಾಂಕ್ ರಾಬರ್ಸ್ ಆ ರೀತಿ ಮಾಡ್ತಿರೋದು. ನಗೋದ್ ನಿಲ್ಸಿ, ಜಸ್ಟ್ ವಾಚ್ ಇಟ್. Come on guys, let's go. ಅರೆ, ಇದು ಟಾರ್ನೆಡೋ. ನೋಡಿ ನೋಡಿ, ನಮ್ ಬಾಸು ಟಿವಿಲ್ ಬರ್ತಾ ಇದ್ದಾರೆ. ವಾವ್! ಟಾರ್ನೆಡೋ, ನೀವು ಟಿವಿಲಿ ಯಾವಾಗ ಕೆಲಸ ಮಾಡಕ್ ಶುರು ಮಾಡಿದ್ರಿ? ಏನ್ ಹೇಳ್ತಾ ಇದೀಯಾ? ಟಾರ್ನೆಡೋ, ನೀವು ಟಿವಿಲ್ ಕಾಣಿಸ್ತಾ ಇದ್ದೀರಾ, ಮತ್ತೆ ತುಂಬಾ ಹ್ಯಾಂಡ್ಸಮ್ ಆಗಿ ಡ್ಯಾಶಿಂಗ್ ಆಗಿದ್ದೀರಾ. ಈ ಸೀನ್ ಅಲ್ಲಂತೂ ನೀವು ಯಾರ ಹತ್ರನೋ ಮಾತಾಡ್ತಾ ಇದ್ದೀರಾ. ಇಲ್ಲ ಇಲ್ಲ, ಯಾರೋ ನನ್ನನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಆ ಹುಡುಗನ್ ಕೈವಾಡನೆ ಇರಬೇಕು. ಹೌದು, ಇದು ಆ ಹುಡುಗಂದೇ ಕೆಲ್ಸ. ಅವನು ಟ್ವಿಸ್ಟರ್ ನಲ್ಲಿ ಕ್ಯಾಮರಾ ಹಾಕಿದಾನೆ. ಹಿಡೀರಿ ಅವನ್ನ. ಬರೋ ದಾರಿಯಲ್ಲಿ ಒಂದು ಸಣ್ಣ ಬಂಡೆ ಇದೆ, ಅದ್ರ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾರೆ. ಹೋಗಿ ಅವ್ರನ್ನ ಹಿಡೀರಿ, ಬಿಡ್ಬೇಡಿ. ಹಲೋ, ಯಾರು? ನಾನ್ ಶಿವ ಮಾತಾಡ್ತಾ ಇದ್ದೀನಿ. ಏನೇನೇನು ಸರ್, ದೊಡ್ಡವ್ರು ಹೇಳ್ತಾರೆ ಪ್ಯಾಂಟ್ನ ಮೇಲೆತ್ಕೊಂಡು ನಡೆಯೋದೇ ವಾಸಿ ಅಂತ. ಶಿವ, ನಾನ್ ರೇವ ಉದಯನ ನೋಡ್ಕೋತೀನಿ, ನೀನ್
ಇವ್ರನ್ನ ವಿಚಾರಿಸ್ಕೋ. ಈ ಹುಡುಗ ವಿಚಾರಿಸ್ಕೋತಾನ, ಅದು ನಮ್ಮನ್ನ. ಹೇ ಅಂಕಲ್, ಹುಡುಗ ಅಂದ್ರೆ ಹುಡುಗನ್ಗೆ ಕೋಪ ಬರುತ್ತೆ. ಅವ್ರನ್ನ ಹೆಸರು ಹಿಡದೆ ಕರಿಬೇಕು. ನಿನ್ ಹೆಸರೇನಪ್ಪ ಕಂದ? Allow me to introduce myself. I am Shiva. ನಿಮ್ಮೆಲ್ಲರ ಶಿವ. ನಿಮ್ ಶಿವ ಅಂತ ಹೇಳ್ಬಿಟ್ಟೆ ಇಷ್ಟೊಂದು ಹೊಡಿತಿದ್ಯಾ? ಇನ್ನು ನಿಮ್ ಶಿವ ಅಂತ ಹೇಳಿಲ್ಲ ಅಂದ್ರೆ ಇನ್ನೆಷ್ಟು ಹೊಡಿತಾ ಇದ್ಯೋ? ಟೊರ್ನೆಡೋ, ಬೇಗ ಬಾ, ಸಹಾಯ ಮಾಡು. ಈ ಹುಡುಗ ತುಂಬಾ ಕಿಲಾಡಿ ಇದ್ದಾನೆ. ನಾನು ಹುಡುಗನನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಅವನ್ನ ಮುಗ್ಸೇ ಬಿಡ್ತೀನಿ. ಇದೇನಿದು? ಟ್ವಿಸ್ಟರ್ ರೂಟ್ ಚೇಂಜ್ ಮಾಡ್ತಾ ಇದೆ. ಇವತ್ತು ನೀವು ತಪ್ಪಿಸ್ಕೊಳಕ್ಕಾಗಲ್ಲ ಮಕ್ಕಳೇ. ನಿಮ್ ಕತೆ ಮುಗೀತು. ನೀವು ನನ್ನ ಎಲ್ಲಾ ಪ್ಲಾನ್ಗಳನ್ನ ಹಾಳು ಮಾಡಿದ್ದೀರಾ. ನಿಮ್ಗೆ ಗೊತ್ತಿಲ್ಲ, ಆ ಪತ್ತಿಗೆ ಇನ್ನೊಂದು ಹೆಸರೇ ಟೊರ್ನಾಡೋ. ನೀನು ತುಂಬಾ ಬುದ್ಧಿವಂತ. ಬಹಳ ಸಂತೋಷ. ಈಗ ನಿನಗೆ ಗೊತ್ತಾಗುತ್ತೆ ಆ ಪತ್ತಿಗೆ ಇನ್ನೊಂದು ಹೆಸರೇ ಟೊರ್ನಾಡೋ ಅಂತ. ನಮ್ಮ ಕೆಲಸದಲ್ಲಿ ಮೂಗ್ ತೋರಿಸೋದನ್ನ ಬಿಟ್ಟು ಬಿಡು ಹುಡುಗ. ನೀನೇನ್ ಮಾಡ್ಬಿಟ್ಟೆ? ಇದೀಗ ನಮ್ ಕಂಟ್ರೋಲ್ ನಲ್ಲಿಲ್ಲ. ನೀವೆಲ್ಲ ನಿಮ್ಮ ಸೈಕಲ್ ಹಿಡ್ಕೊಳ್ಳಿ. ನನ್ ಸೈಕಲ್ ಹಿಡೀರಿ.
ರೆಡಿ ರೆಡಿ. ಶಿವ, ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿ ಇದನ್ನೆಲ್ಲ ನೀವು ಹೇಗ್ ಮಾಡಿದ್ರಿ ಅಂತ. ಅಯ್ಯೋ, ಯಾರಾದ್ರೂ ನಮ್ಮನ್ ಕೇಳಿ. ನಾನ್ ಈ ಗ್ಯಾಂಗ್ ಅನ್ನು ಹೇಗ್ ಹಿಡ್ದೆ ಅಂತ. ನಾನು ಓಡಿ ಓಡಿ ಹಿಡ್ದೆ, ಜೋರಾಗಿ ಓಡಿ ಓಡಿ ಹಿಡ್ದೆ. ಸೋತ್ ಹೋದೆ, ನಾನ್ ಸೋತ್ ಹೋದೆ. ಆ ಪತ್ತಿಂಗ್ ಇನ್ನೊಂದ್ ಹೆಸರೇ ಈ ಟೊರ್ನಾಂಡೋ. ಆದ್ರೆ ನೀ ನನ್ನನ್ನ ಸೋಲಿಸ್ಬಿಟ್ಟೆ. ಶಿವ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಇವತ್ತಿಡೀ ದಿನ ನಿಂದೆ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ. ನಾನ್ ನಿನಗೆ ಸರ್ಕಾರದಿಂದ ಅವಾರ್ಡ್ ಕೊಡಿಸ್ತೀನಿ, ಮತ್ತೆ ಈ ವಿಷಯನ ಎಲ್ರಿಗೂ ಪ್ರಚಾರ ಮಾಡ್ತೀನಿ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಎಷ್ಟು ಟೇಸ್ಟಿ ವಸ್ತುಗಳನ್ನು ಮಾಡಿದಾನೆ ಚಿಂಗ್ಲಿ. ಇದನ್ನ ತಿಂದ ಬಳಿಕ ನಾನು ನನ್ನ ಬೆರಳು ಚೀಪ್ತಾ ಇರ್ತೀನಿ. ಖಂಡಿತ ಇಲ್ಲ. ಎಲ್ಲಿವರೆಗೆ ಅಜ್ಜ ಮತ್ತು ರುದ್ರ ಊಟ ಮಾಡೋಲ್ಲ ಅಲ್ಲಿವರೆಗೆ ಊಟಕ್ಕೆ ಕೈ ಕೂಡ ಹಚ್ಚಬೇಡ. ಸ್ವಲ್ಪ ರುಚಿ ನೋಡ್ತೀನಿ, ಚಿಂಗ್ಲಿಗೆ ಗೊತ್ತಾಗಲ್ಲ. ನಾನು ಇಂದಿನವರೆಗೆ ಯಾರಿಗೂ ಇಷ್ಟು ಪ್ರತೀಕ್ಷೆ ಮಾಡಿಲ್ಲ. ಶಕಾಲ್ ನನ್ನ ಬೇಗ ಕರೀರಿ, ಇಲ್ಲ ಅಂದ್ರೆ ನಾನು ಹೊರಟೆ. ಯಾರೀತ ಮೂರ್ಖ? ನಾನು ಜಾದು, ನಾನು ಮಾಯಾಜಾಲ, ನನ್ಗೆ ಹೆದರು, ನಾನು ಶಕಾಲ್. ಲೇ ಜೋಗ, ಯಾರಂತಂಜೋ ಈಗ? ಯಾಕೆ ತಂದಿ? ಈ ವ್ಯಕ್ತಿಯಿಂದ ನಮಗೆ ಏನ್ ಲಾಭ? ಶಾಕಾಲ್ ಈತ ಚಿಲ್ಟು ಮ್ಯಾಜಿಷಿಯನ್. ಇವನಿಂದ ತುಂಬಾನೇ ಲಾಭವಾದಿತ್ತು ಶಾಕಾಲ್. ನಾನೆಷ್ಟು ನೆಲದ ಮೇಲಿದ್ದೇನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ನೆಲದ ಕೆಳಗಿದ್ದೀನಿ. ಶಕಾಲ್, ನಿಮ್ಗೆ ರುದ್ರ ಬೇಕಲ್ವೇ? ಅವನನ್ನ ತರೋದು ನನ್ನ ಎಡಗೈಯ ಕಿರು ಬೆರಳ ಆಟ ಅಂದಕ್ಕ. ಹೌದಾ? ಹೋಗು, ಅವನನ್ನ ಕರ್ಕೊಂಡ್ ಬಾ. ನಿನ್ನನ್ನ ಕೋಟ್ಯಾಧಿಪತಿ ಮಾಡ್ಬಿಡ್ತೀನಿ. ಸಪೋಲ, ಇವನನ್ನ ರುದ್ರ ಬಳಿ ಕರ್ಕೊಂಡು ಹೋಗು. ಓ ಲಾಲಾ, ನಾನು ಸಪೋಲ. ಬಾ ಚಿಲ್ಟು ಮ್ಯಾಜಿಷಿಯನ್. ಇದನ್ನು ಹೀಗೆ ತಯಾರಾಯ್ತು. ಇಲ್ಲಿ ನೋಡಿ ನನ್ನ ಪ್ಲೇನ್. ಓಪ್ಸ್, ಇದಂತೂ ಬಟರ್ಫ್ಲೈ ಆಯ್ತು. ಚಿಂತಿಲ್ಲ, ನಮ್ಮ ಪ್ಲೇನ್ ಮತ್ತು ನಿನ್ನ ಬಟರ್ಫ್ಲೈ ಎಲ್ಲ ಜೊತೆಗೆ ಹಾರಾಡುತ್ತೆ. ಇಬ್ಬಾ ಇಸ್ಕಾ ಜಿಬಾ ಇಸ್ಕಾ ಸಕೂಮ್ ಫ್ಲೈಯೂ. ಅರೆ ವಾ, ಓ ನೋ. ಅಪಾಯ, ಅಪಾಯ, ಇಲ್ಲಿ ಯಾರೋ ಇದ್ದಾರೆ. ಅಪಾಯ. ಅಪಾಯವಿದೆ, ಬಹಳ ದೊಡ್ಡ ಅಪಾಯವಿದೆ. ಈ ಅಪಾಯದ ಹೆಸರು ಚಿಲ್ಟು ಮ್ಯಾಜಿಷಿಯನ್. ನನ್ನ ಸೈಜ್ ನೋಡ್ಬೇಡ, ನಾನೆಷ್ಟು ನೆಲದ ಮೇಲಿದ್ದೇನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ನೆಲದ ಕೆಳಗಿದ್ದೀನಿ. ಈಗ ನಿಜ ಹೇಳಿ, ನೀವು ಮೂವರಲ್ಲಿ ರುದ್ರ ಯಾರು? ಯಾರು ರುದ್ರನು? ಅವ ತೆಪ್ಪಗೆ ನನ್ನ ಪಂಜರದೊಳಗೆ ಬರ್ಲಿ. ನಾನೇ ರುದ್ರ.
ರುದ್ರ ಬಾ, ಈ ಪಂಜರದೊಳಗೆ ಬಾ. ನಾನ್ ನಿನ್ನನ್ನ ಚಿಕ್ಕದಾಗಿಸಿ ಒಳಗೆ ಕೊಂಡೋಗ್ತೀನಿ. Zibaiska, Sakum, Pustino. ಏ ಮೈರಾ, ಇದೇನ್ ಮಾಡ್ತಿದ್ಯಾ? ಉಪ್ಸ್, ಸಾರಿ, ಹೆಲ್ಪ್ ಮಾಡ್ಲು ಹೋಗಿದ್ದೆ, ಉಲ್ಟಾ ಆಯ್ತು. ನೀನು ಪ್ಲೀಸ್ ಹೆಲ್ಪ್ ಮಾಡ್ಲು ಹೋಗ್ಬೇಡ. ಥ್ಯಾಂಕ್ ಯು ಹುಡುಗಿ. ರುದ್ರ, ನೀನು ಮ್ಯಾಜಿಷಿಯನ್ ಅಂತ ಕೇಳಿದ್ದೀನಿ. ಬಾ ಪೊಟ್ಟೆ ಮ್ಯಾಜಿಷಿಯನ್, ನಾನು ನೋಡೇ ಬಿಡ್ತೀನಿ ನೀನು ನಿನ್ನನ್ನ ಹೇಗೆ ರಕ್ಷಿಸ್ಕೊಳ್ತಿ ಅಂತ. ರುದ್ರನ ವಯಸ್ಸು ಮತ್ತು ರುದ್ರನ ಜಾದುವಿನ ಮೇಲೆ ಸಂಶಯ ಪಡಬೇಡ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಫ್ಲೈಯೂಮ್. ಪ್ಲೇನ್ ನ ಜಾಗ ಹೊಟ್ಟೆ ಇಲ್ಲಲ್ಲ, ಏರ್ಪೋರ್ಟ್ ನಲ್ಲಿರುತ್ತೆ. ಹೊರಬಾ, ಹೊರಗೆ ಬಾ, ನಾನಿನ್ನ ಬಿಡಲಾರೆ. ನಾನ್ ನೋಡ್ಲು ಚಿಕ್ಕದಿದ್ರು ಎಷ್ಟು ಬೆಳೆ ಬಲ್ಲೆ ಇದನ್ನ ನೀನು ಇವತ್ತು ನೋಡೇ ಬಿಡು. ಅಕೀರಾ ಜಕೀರಾ ಜಾಯಿಂಟ್ ಆಗೋ. ಅಜಯ, ಮ್ಯಾಜಿಷಿಯನ್, ಸಾರಿ, ನನಗೆ ಗೊತ್ತಿರ್ಲಿಲ್ಲ. ನಾನು ರುದ್ರನ ಜೊತೆ ಸ್ವಲ್ಪ ನಕ್ಕು ತಮಾಷೆ ಮಾಡೋಣ ಅಂತ ಬಂದೆ. ಆಯ್ತಾ ನಗು ತಮಾಷೆ, ಏನು ಹೊರಡು. ಸಪೋಲ, ಎಲ್ಲ ಅಡಗಿದ್ಯಾ? ಹೊರಡೋಣ ಇಲ್ಲಿಂದ. ಆಟ ಮುಗೀತು, ಕಾಲ್ಗಿತ್ತೋಣ. ಅಜ್ಜಯ್ಯ, ಊಟ ತಯಾರಿದೆ. ರುದ್ರ, ಮೈರಾ, ವರುಣ್ ಎಲ್ರು ಬನ್ನಿ. ಬಾ ರುದ್ರ, ಊಟ ಮಾಡೋಣ. ನಾನ್ ನಿನ್ಗೆ ತಿಳಿಸ್ತೀನಿ ಕಾಗದದ ಟಾಯ್ ಅನ್ನು ನಿಜವಾದ ಟಾಯ್ಗೆ ಹೇಗೆ ಬದಲಾಯಿಸುವುದು ಅಂತ. ಹೀಗ್ ಮಾಡಿ ನೀನ್ ನಿನ್ನನ್ನು ಎಲ್ಲೂ ರಕ್ಷಿಸ್ಕೋಬಹುದು. ಬಹಳ ದೊಡ್ಡ ದೊಡ್ಡ ಬೊಗಳೆ ಬಿಡ್ತಿದ್ದಿ. ಎಷ್ಟು ನೆಲದ ಮೇಲಿದ್ದೇನೋ ಅದರ 10 ಪಟ್ಟು ನೆಲದ ಕೆಳಗಿದ್ದೀನಂತ. ಆಯ್ತಾ? ಎಲ್ಲ ಕೊಬ್ಬು ಇಳಿದು ಹೋಯ್ತಾ? ಶಾಕಾಲ್, ಒಂದು ಅವಕಾಶ ಕೊಡು, ಕೇವಲ ಒಂದು ಅವಕಾಶ. ಈ ಬಾರಿ ಏನ್ ತಪ್ಪಾಗ್ಲಾರ್ದು. ನನ್ನ ಬಳಿ ಒಂದು ಪ್ಲಾನ್ ಇದೆ. ನಾನು ಮ್ಯಾಜಿಷಿಯನ್ ಅಜ್ಜಯ್ಯನನ್ನು ಸಿಟಿಯಿಂದ ದೂರ ಬ್ಯೂಸಿ ಇಡ್ತೀನಿ. ನೀವು ಸನ್ ಸಿಟಿಯನ್ನ ನಿಮ್ಮ ಸ್ವಾಧೀನ ಮಾಡ್ಕೊಳ್ಳಿ. ಬಹಳ ಸಖತ್ತಾದ ಐಡಿಯಾ ಚಿಲ್ಟು. ಸರಿ, ನಾನ್ ನಿನಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಒಂದ್ ವೇಳೆ ನೀನು ಅಜಯ್ ಚೌಹಾಣ್ ನನ್ನು ಸನ್ ಸಿಟಿಯಿಂದ ದೂರ ಬಿಟ್ರೆ ರುದ್ರನನ್ನು ಹತೋಟಿಯಲ್ಲಿಡೋದು ನನಗೆ ಮಕ್ಕಳಾಟಿಕೆ. ಇದರ ಅರ್ಥ ಸನ್ ಸಿಟಿ ನನ್ನ ಸ್ವಾಧೀನಕ್ಕೆ ಬಂದಂತೆ. ರುದ್ರ, ನೀನು ಕಾಗದದ ಟಾಯ್ಸ್ ಅನ್ನು ರಿಯಲ್ ಮಾಡುವಾಗ ನೆನಪಿಡು, ಮಂತ್ರದ ಜೊತೆಗೆ ನಿನ್ನ ಬಿಲೀಫ್ ಬಹಳ ಮುಖ್ಯ. ನಿನ್ಗೆ ಆತ್ಮವಿಶ್ವಾಸ ಇರಬೇಕು, ನೀನ್ ಈ ಕೆಲಸ ಮಾಡಬಲ್ಲೆ ಎಂದು. 1% ಸಂಶಯ ಬಂದ್ರೂ ಮಂತ್ರ ಕೆಲಸ ಮಾಡೋಲ್ಲ. ನೋಡು, ಎಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್, ರಿಯಲಿಸ್ಟಿಕ್ ಆಗು. ವಾವ್, ಎಷ್ಟೊಂದು ಕ್ಯೂಟ್ ಡಾಗಿ. ಆದ್ರೆ ಕಾಗದದ್ದು ಅಸಲಿ ಆಗಿದ್ರೆ ಇದ್ರ ಗಲ್ಲ ಎಳ್ದು ಆಟವಾಡ್ತಿದ್ದೆ. ಅಜ್ಜಯ್ಯ, ಕಾಪಾಡಿ! ಹೆಲ್ಪ್, ಹೆಲ್ಪ್, ಇದು ನನ್ನ ಮೈ ಯಾವ ಮೂಲನೂ ಬಿಡಲ್ಲ. ಅಜ್ಜಯ್ಯ, ಅಜ್ಜಯ್ಯ, ಕಾಪಾಡಿ! ಬೇಗ ಬೇಗ ಬನ್ನಿ. ಕಾಪಾಡಿ ಅಜ್ಜಯ್ಯ. ಥ್ಯಾಂಕ್ ಯು ಅಜ್ಜಯ್ಯ. ಅಜ್ಜಯ್ಯ ಮ್ಯಾಜಿಷಿಯನ್, ನೀನಂತೂ ಇಲ್ಲಿ ಬರಲೇಬೇಕು. ಒಮ್ಮೆ ಇಲ್ಲಿ ಬಂದ್ರೆ ವಾಪಸ್ ಹೋಗೋಕ್ಕಾಗಲ್ಲ. ಅಕೀರಾ ಬಕೀರಾ ಬಜೂಕಾ ಕ್ರ್ಯಾಕ್. ಅಜಯ, ಡ್ಯಾಮ್ ಮುರಿದಿದೆ. ಏನು? ನಾನೀಗ ಬಂದೆ. ರುದ್ರ, ಸನ್ ಸಿಟಿಯ ಹೊರಗಿರುವ ವಾಟರ್ ಡ್ಯಾಮ್ಗೆ ಕ್ರ್ಯಾಕ್ ಬಂದಿದೆ.
ಅದು ಯಾವಾಗ್ಲೂ ಒಡೆಯಬಹುದು. ಅದು ಒಡೆದ್ರೆ ಸನ್ ಸಿಟಿಯಲ್ಲಿ ಎಲ್ಲರೂ ಮುಳುಗಿ ಸತ್ತು ಹೋಗ್ತಾರೆ. ಅಜಯ್ಯ, ನಾನು ಬರ್ಲಾ? ಬೇಡ ರುದ್ರ, ನಮ್ಮಿಬ್ಬರಲ್ಲಿ ಒಬ್ರು ಯಾವಾಗ್ಲೂ ಸನ್ ಸಿಟಿಯಲ್ಲಿ ಇರಲೇಬೇಕು. ನೀನು ಪ್ರಾಕ್ಟೀಸ್ ಮಾಡು. ಅಜಯ್ಯ, ಏನಾದ್ರೂ ಮಾಡಿ. ಈ ಡ್ಯಾಮ್ ಒಡೆದು ಹೋದ್ರೆ ನಮ್ಮ ಮನೆಯೆಲ್ಲ ಮುರಿದು ಹೋಗುತ್ತೆ, ಎಲ್ಲವೂ ನಾಶವಾಗುತ್ತೆ. ಅಜಯ್ಯ, ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಫ್ರೀಜೋ. ಮಂಜ, ನೀನ್ ಎಲ್ರಿಗೂ ಸಿಟಿ ಖಾಲಿ ಮಾಡ್ಲು ಹೇಳು. ನಾನು ಇದನ್ನ ಹೆಚ್ಚು ಹೊತ್ತು ತಡಿಲಾರೆ. ಹೋಗೋ. ಆಗ್ಲಿ. ಬೇಗ ಸಿಟಿ ಖಾಲಿ ಮಾಡಿ, ಸಿಟಿ ಖಾಲಿ ಮಾಡಿ. ಜೈ ಸಿಂಗ್ ಚೌಹಾನ್. ನಾನು ಜಾದು, ನಾನು ಮಾಯಾಜಾಲ, ನನಗೆ ಹೆದರು, ನಾನು ಶಾಕಾಲ್. ಜೋಗ, ನಿನ್ನ ಚಿಲ್ಟು ಮ್ಯಾಜಿಷಿಯನ್ ನಮ್ಗೆ ಬೇಕಾಗುವ ಮನುಷ್ಯ. ಈಗ ಸನ್ ಸಿಟಿ ನಮ್ಮದಾಗುತ್ತೆ. ಬಾ ನನ್ ಜೊತೆ. ರುದ್ರ, ರುದ್ರ, ಅಜಯ್ಯ ಎಲ್ಲಿದ್ದಾರೆ? ಅವರಿಗೆ ಹೇಳು, ಶಾಕಾಲ್ ಸನ್ ಸಿಟಿಯನ್ನು ಸ್ವಾಧೀನಪಡಿಸಲು ಬರ್ತಿದ್ದಾನೆ. ನಾನೀಗ್ಲೇ ಅಜಯ್ಯನಿಗೆ ತಿಳಿಸ್ತೀನಿ. ಹಾ ರುದ್ರ, ಹೇಳು. ಏನು ಏನಾಯ್ತು? ಶಾಕಾಲ್ ಅಟ್ಯಾಕ್ ಮಾಡ್ದ. ಆಗೋ, ಗೊತ್ತಾಯ್ತು. ಇದು ಶಾಕಾಲ್ನ ಪ್ಲಾನಾ? ರುದ್ರ, ನಾನೀಗ ಇಲ್ಲಿಂದ ಬರಲಾಗದು. ನಾನು ಡ್ಯಾಮ್ ಅನ್ನು ಜೋಡಿಸುವ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಸಮಯ ಬೇಕಾದೀತು. ಅಲ್ಲಿವರೆಗೆ ಶಾಕಾಲ್ನನ್ನು ತಡಿ. ನನ್ಗೆ ವಿಶ್ವಾಸವಿದೆ ಅವನನ್ನು ನೀನ್ ತಡೀತಿ ಅಂತ. ಆಲ್ ದಿ ಬೆಸ್ಟ್. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಫ್ಲೈಯಿಂಗ್ ಬೋರ್ಡ್. ರುದ್ರ, ನಾವೇನ್ ಮಾಡೋಣ? ಅವರನ್ನು ತಡೆಯೋದು ಇಂಪಾಸಿಬಲ್. ಇಂಪಾಸಿಬಲ್ ವರ್ಡ್ ನಲ್ಲಿ ಪಾಸಿಬಲ್ ಅಡಗಿರುತ್ತೆ. ಇಂಪಾಸಿಬಲ್ ಸೇಸ್ ಐ ಆಮ್ ಪಾಸಿಬಲ್. ಸೊ ಬೇಗನೆ ಕಾಗದದ ಫೈಟರ್ ಪ್ಲೇನ್ ತಯಾರಿಸಲು ಶುರು ಮಾಡಿ. ಬೇಗ. ಹೇ ಫ್ರೆಂಡ್ಸ್, ಬೇಗ ಮೇಲಕ್ಕೆ ಬನ್ನಿ. ನಾವು ಶಾಕಾಲನ್ನು ತಡಿಬೇಕು. ಬೇಗ ಬೇಗ ಫೈಟರ್ ಪ್ಲೇನ್ ತಯಾರಿಸಿ. ನಾನು ತಯಾರಿಸಿದೆ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕೋ. ಅರೆ, ಇದೇನ್ ಮಾಡ್ತೀಯ ಮಾಯರಾ? ಓಹೋ ಮಾಯರಾ, ನೀನು ಫೈಟರ್ ಪ್ಲೇನ್ ಅಲ್ಲ, ಪುಷ್ಪಕ್ ಪ್ಲೇನ್ ತಯಾರಿಸಿದೆ. ಅದು ಅವರ ಮೇಲೆ ಹೂಗರೆಯುತ್ತಿದೆ. ಸಾರಿ, ನಾನು ಪುನಃ ಪ್ರಯತ್ನಿಸ್ತೀನಿ. ನೀನು ಪ್ರಯತ್ನ ಮಾಡದಿದ್ರೇನೆ ತುಂಬಾ ಒಳ್ಳೇದು. ನಮ್ಮ ಸ್ವಾಗತ ಹೂಗಳಿಂದಾಗ್ತಿದೆ. ಬಹುಶಃ ಸನ್ ಸಿಟಿ ಅವರಿಗೆ ಬುದ್ಧಿ ಬಂದಿದೆ. ಈಗ ಅವರ ಒಡೆಯ ನಾನೆಂದು. ಶಾಕಾಲ್, ಒಂದು ಹೆಜ್ಜೆ ಮುಂದಿಟ್ಟರೂ ಅಪಾಯ ಕಾದಿದೆ. ನಾನು ಜಾದು, ನಾನು ಮಾಯಾಜಾಲ, ನನ್ಗೆ ಹೆದರು, ನಾನು ಶಾಕಾಲ್. ನೀನು ನನ್ನ ತಡಿತೀಯ ರುದ್ರ? ನೀನೊಬ್ಬ ಚಿಕ್ಕ ಮಜಿಷಿಯನ್. ನಿನ್ನ ಪ್ರಾಯವಾದ್ರೂ ನೋಡು. ಹೋಗಿ ಆಟವಾಡ್ತಾ ಬೆದ್ದಿರು ಮಗು. ನೀನು ನನ್ನ ತಡಿಬೇಡ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಶಾಕಾಲ್. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕೋ ಅಟ್ಯಾಕು. ಇನ್ನೂ ಕಳ್ಸು. ಇಂಥ ಸೊಳ್ಳೆಗಳನ್ನ ಇನ್ನೂ ಕಳ್ಸು. ಅಜ್ಜಯ್ಯ. ಹಾ, ಏನ್ ರುದ್ರ?
ನಿನ್ನ ಪ್ಲೇನ್ ಯಾಕೆ ಚಿಕ್ಕತಿತ್ತಂದ್ರೆ ನೀನು ಅವಸರದಲ್ಲಿ ಜಾದುವಿನ ಎನರ್ಜಿ ಕಡಿಮೆ ಕೊಟ್ಟೆ. ಎಷ್ಟು ಎನರ್ಜಿ ಅಗತ್ಯವಿದೆಯೋ ಅಷ್ಟನ್ನು ಕೊಡು. ಪುನಃ ಕಾನ್ಸಂಟ್ರೇಟ್ ಮಾಡು, ಫೋಕಸ್ ಮಾಡು. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕು ಅಟ್ಯಾಕು. ನಿಲ್ಲಿ ನಿಲ್ಲಿ, ಓಡಬೇಡಿ, ನಿಲ್ಲಿ, ಇನ್ನೂ ನಾನಿಲ್ಲಿದ್ದೀನಿ. ರಂಗೀಲಾ ಕೇಳಿ, ನೀವು ತುಂಬಾ ಕಾಗದ ಕಲೆಕ್ಟ್ ಮಾಡಬೇಕು ಮತ್ತು ಆಮೇಲೆ ಓಕೆ ರುದ್ರ, ಹಾ ಆಗುತ್ತೆ. ಅರೆ ನೀನ್ ಚಿಂತಿಸ್ಬೇಡ, ಮಾಡಿದ್ದುಣ್ಣು ಮಹಾರಾಯ. ಆ ರೆಡಿ ಆಯ್ತು. ಜಿಬಾಯಿಸ್ಕಾ ಸಕೂಮ್ ರಿಪೇರೋ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ರಿಪೇರೋ. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕು. ಕಾಪಾಡಿ. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ಪೇಪರ್ ಇಸ್ಕೂ. ಸಾರಿ, ನಾನು ರುದ್ರನಿಗೆ ಹೆಲ್ಪ್ ಮಾಡ್ತಿದ್ದೆ. ಮೈರಾ ಪ್ಲೀಸ್, ನೀನು ಏನು ಮಾಡಬೇಡ, ಅಷ್ಟು ನನ್ಗೆ ಹೆಲ್ಪ್ ಮಾಡು. ಓಕೆ ರಂಗೀಲಾ, ನಾನ್ ಬಂದೆ. ಮೈರಾ ವರುಣ್, ನೀವಿಲ್ಲಿ ನೋಡ್ಕೊಳ್ಳಿ, ನಾನೀಗ ಬರ್ತೀನಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ರಿಪೇರೋ. ನಾನ್ ಹೇಳಿದ್ನಲ್ಲ, ನಾನೆಷ್ಟು ನೆಲದ ಮೇಲಿದ್ದೇನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ನೆಲದ ಕೆಳಗಿದ್ದೀನಿ. ಇವತ್ತು ನಿನ್ನ ಸನ್ಸಿಟಿ ಶಾಕಾಲನದಾಗುತ್ತೆ. ಬೆಂಕಿ, ಅಯ್ಯೋ ಅಜ್ಜನ ಕಿರು ಬೆರಳೆ ಸಾಕು ನನಗೆ. ಅಯ್ಯೋ ಅಯ್ಯ ಅಯ್ಯೋ, ರೆಡಿಯಾಗಿ ನೋಡು. ವೆರಿ ಗುಡ್ ರಂಗೀಲಾ, ಈಗ ನೀವು ಸೈಡ್ಗೆ ನಿಲ್ಲಿ. ಸರಿ, ಶುರು ಮಾಡೋಣ. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಬೂಮ್ ಚೆಕ್ ಚೆಕ್ ಬೂಮ್. ಸೈನಿಕರೇ, ಸ್ವಾಧೀನ ಮಾಡಿ. ಈಗ ಈ ಸನ್ಸಿಟಿ ನಮ್ಮದು. ಫೋಕಸ್ ಅಂಡ್ ಬಿಲೀವ್. ಅಜ್ಜಯ್ಯ ಇದನ್ನೇ ಹೇಳ್ತಾರೆ. ನಾನಿದನ್ನ ಮಾಡ್ತೇನೆಂಬ ಭರವಸೆ ಇದೆ. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕು. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕು. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ರಿಯಲಿಸ್ಟಿಕು. ಎಷ್ಟು ಎನರ್ಜಿ ಅಗತ್ಯವಿದೆಯೋ ಅಷ್ಟನ್ನು ಕೊಡು. ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಬೂಮ್ ಚೆಕ್ ಚೆಕ್ ರುದ್ರ, ಇದು ರಿಯಲ್. ಶಕಾಲ್, ನಾನ್ ಹೇಳಿದ್ನಲ್ಲ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಅಂತ.
ಅಜ್ಜಯ್ಯ ರುದ್ರನಿಗೆ ಸಹಾಯ ಮಾಡಿ. ಇವತ್ತು ರುದ್ರನಿಗೆ ಯಾರ ಸಹಾಯದ ಅಗತ್ಯವೂ ಇಲ್ಲ. ಇನ್ನು ಮುಂದೆ ಎಂದಾದ್ರೂ ಸನ್ ಸಿಟಿ ಕಡೆ ಕಣ್ಣೆತ್ತಿ ನೋಡಿದ್ರು ನೀನು ಬದುಕಿ ಉಳಿಯೋಲ್ಲ. ರುದ್ರ, ನೀನಂತೂ ಬೆರಗಾಗಿಸ್ದೆ. ನನ್ಗೆ ಸಂಪೂರ್ಣ ವಿಶ್ವಾಸವಿದೆ. ನಾನು ಇರ್ಲಿ ಇಲ್ಲದಿರ್ಲಿ, ನೀನಿರುವಾಗ ಸನ್ ಸಿಟಿಗೆ ಎಂದೂ ಆತಂಕ ಬರ್ಲಿಕ್ಕೆ ಸಾಧ್ಯ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में। ಈ ದಡಿಯನ್ ಮನೆನ ನಾನು ಕ್ಲೀನ್ ಮಾಡೋ ಗತಿ ಬಂತಲ್ಲಪ್ಪ. ಮಾತ್ ನಿಲ್ಸಿ ಕೆಲಸ ಮಾಡೋ ಬದ್ಲು ನಾನು ನಿಂಗೆ ಎಷ್ಟು ಸಹಾಯ ಮಾಡಲ್ಲ ಹೇಳೋ. ಏನೋ ನೀನು ಅದೇನ್ ಕಡದ್ ಕಟ್ಟೆ ಹಾಕಿದ್ಯಾ ಅಂತ ಹೇಳ ನೋಡೋಣ. ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಯಾರದು? ಮೋಟು ಯಾರೋ ಮಾತಾಡಿದ್ದೀವಾಗ? ನನಗೇನೋ ಈ ಲ್ಯಾಂಪ್ ಇಂದ ವಾಯ್ಸ್ ಬಂದಂಗಿತ್ತು. ಬಹುಶಃ ಈ ಲ್ಯಾಂಪ್ ಅಲ್ಲಿ ಚೀನಿ ಏನಾದ್ರು ಬರ್ಬೋದಾ? ಚೀನಿನ ಏನ್ ಕಾಮಿಡಿ ಮಾಡ್ತೀಯೋ? ನಾನ್ ಇದನ್ನೇನಾದ್ರು ಉಜ್ಬಿಟ್ರೆ ಜೀನಿ ಈಚೆ ಬಂದ್ಬಿಡ್ತಾನ? ಅರೆ ಜೀನಿನೂ ಇಲ್ಲ ಮೋನಿನೂ ಇಲ್ಲ ಕಣ. ಮೊದ್ಲು ಕನಸು ಕಾಣ ಬದಲು ಇದನ್ನೆಲ್ಲ ಕ್ಲೀನ್ ಮಾಡೋಣ ಬಾರೋ. ಅಯ್ಯೋ ನೀನ್ ಎದುರ್ಕೊಳ್ತೀರ ನೋಡಿದ್ರೆ ಏನ್ ನಿಜವಲ್ಲ ಜಿನ್ನಿನ ನೋಡ್ಬಿಟ್ಟ ನೀನು? ಅಯ್ಯೋ 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 ಬೇಡ ನಾನಲ್ಲ ಏನೋ ಇದು. ತಾಕ ದಿನ ನಾನೇ ಜೀನಿ. ನಾನು ಸುಮ್ಮನೆ ಕೂರೋನಲ್ಲ. ನಾನು ದಿನಾಗ್ಲೂ ಕೆಲಸ ಮಾಡ್ತಾ ಇರಬೇಕು, ದಿನ ಪೂರ್ತಿ ಮಾಡಬೇಕು. ಏನಾದ್ರು ಕೆಲಸ ಕೊಡಿ, ನಾನು ಜೀನಿ. ನಾನು ನಿಜವಾಗ್ಲೂ ಕೆಲಸ ಕೊಟ್ರೆ ನಿನ್ ತಾಯಣ ಮಾಡ್ತೀಯ ತಾನೆ? ಹೇಳಪ್ಪ. ಖಂಡಿತ ಮಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಇವನಿಗೆ ಬುದ್ಧಿ ಕಲಿಸ್ಬೇಕು. ಜೀನಿನೂ ಇಲ್ಲ ಮೋನಿನೂ ಇಲ್ಲ ಅಂತಾನೆ. ತಾಕ ದಿನ ಒಪ್ಕೊಂಡೆ ಜೀನಿ ಇದೆ, ಯಾರು ಕಾಪಾಡಿ. ಗುರುವೆ ಬೇಗ ನನಗೆ ಕೆಲಸ ಕೊಡಿ, ಬೇಗ ಕೆಲಸ ಕೊಡಿ. ನನಗೆ ಸುಮ್ಮನೆ ನಿಂತ್ಕೊಳಕ್ ಆಗ್ತಿಲ್ಲ. ಮೊದಲು ನನ್ನ ಚಡ್ಡಿ ದೋಸ್ತ ವಾಪಸ್ ಕರ್ಕೊಂಬ. ಈಗಲೇ ಕರ್ಕೊಂಬರ್ತೀನಿ. ಕ್ಷಮಿಸು ಬಾಸ್, ಲ್ಯಾಂಡಿಂಗ್ ಮಿಸ್ ಆಗೋಯ್ತು. ಬೇಗ ನನಗೆ ಕೆಲಸ ಕೊಡಿ. ಈಗ ಬರುತ್ತೆ ಜೀವನದಲ್ಲೇ ನಿಜವಾದ ಮಜಾ. ನನ್ನ ಜೀನ್ಗಳೇ ಆದಷ್ಟು ಬೇಗ ನನ್ನ ಮೇಲೆ ಸಮೋಸದ ಸುರಿಬಣ ಸುರಿಸೋ ಬೇಗ. ಈಗಲೇ ಬರೆಸ್ತೀನಿ. ವೆರಿ ಗುಡ್. ಸಮೋಸ ಇನ್ನು ಬೇಕು? ಇದು ತುಂಬಾ ಚಿಕ್ಕದಾಗಿದೆ, ಇನ್ನು ದೊಡ್ಡ ಸಮೋಸ ಬೇಕು ನಂಗೆ. ಸರಿ ಗುರು. ಅಯ್ಯೋ ಬೇಡ, ಸಾಕ್ ಮಾಡು. ಗುರುವೆ, ಇದರಲ್ಲಿ ಎಲ್ಲಿವರೆಗೂ ಸಮೋಸ ಬರ್ತಾ ಇರುತ್ತೋ ನೀವು ತಿಂತಾನೆ ಇರಬೇಕು. ಈ ಜೀನಿ ನಮ್ಮ ಜೀವ ತೆಗೆದೇ ಬಿಡೋಲ್ಲ ಅಂತಾನೆ ಕಣೋ. ಮೊದಲು ಓಡೋ ಇಲ್ಲಿಂದ. ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ ಯಾಕ್ರೋ ಹಿಂಗ್ ಕೊಡ್ತಾ ಇದ್ದೀರಾ? ಏನಾದ್ರು ಪ್ರಾಬ್ಲಮ್ ಆಯ್ತಾ ಹೇಳ್ರು? ಏನ್ ದೆವ್ವಾಗಿವ ನೋಡಿದ್ರ ನೀವು? ಡಾಕ್ಟ್ರೆ ಮುನ್ಸಣ, ನೀನು ದೊಡ್ಡಣ್ಣ ಇದ್ದಂಗೆ ನಮ್ಮನ್ನ ಕಾಪಾಡೋಣ. ಒಂದ್ ಜೀನಿ ನಮ್ ಹಿಂದೆನೆ ಬಿದ್ದದೆ, ಅಲ್ಲೋಡಲ್ಲೇ ಓಡ್ ಬರ್ತಾ ಇದೆ. ಮೆಂಟ್ಲಾಗ್ಬಿಟ್ಟಿದ್ದೀನ ನೀನು? ಜೀನಿನೂ ಇಲ್ಲ ಏನೂ ಇಲ್ಲ. ನಮ್ ಡಾಕ್ಟ್ರು ನಿಜ ಹೇಳ್ತವ್ರೆ, ಜೀನಿ ಗೀನಿ ಏನೂ ಇಲ್ಲ. ಗುರು, ನನಗೇನಾದ್ರು ಕೆಲಸ ಕೊಡು. ನೀನೇನ್ ಮ್ಯಾಜಿಕ್ ಮ್ಯಾನೇನೋ? ನಾನೇನ್ ಗೋಬೇನಾ ನೀನು ಜೀನಿ ಅಂತ ಒಪ್ಕೊಳಕ್ಕೆ? ನಿನ್ ಮ್ಯಾಜಿಕ್ ಮಾಡಿ ನಮ್ಮನ್ನ ದಡ್ಡಾಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾವು ನಿನ್ನ ಜೀನಿ ಅಂತ ಅನ್ಕೊಳ್ಳೋದಕ್ಕೆ ನಮ್ಗೇನ್ ತಲೆ ಇಲ್ಲ ಅನ್ಕೊಂಡೇನಲ್ಲೇ. ನೀವಿಬ್ರು ಕತ್ತೆಗಳೇ. ಅಯ್ಯೋ ಗುರುವೆ, ಕೆಲಸ ಕೊಡಿ. ಅಯ್ಯಪ್ಪ, ನಾವು ಕತ್ತೆಗಳೆಲ್ಲ ಮನುಷ್ಯರು. ಅಯ್ಯಪ್ಪ ನಿಂತ್ಕಪ್ಪ, ಎಲ್ಲಿ ಮಾಡತ್ತಾ ಇದ್ದೀರಾ?
ಸರಿ ಗುರು. ಕೆಲಸ ಕೊಡಿ, ಕೆಲಸ ಕೊಡಿ, ನನಗೆ ಬೇಗ ಕೆಲಸ ಕೊಡಿ. ಅರೆ ಇವನೇನು ನಮ್ಮಿಂದಾನೆ ಬರ್ತಾವನೆ. ಇವನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ಆಕಾಶದಲ್ಲೇ ಓಡ್ಬೇಕು ಕಣ. ನಿನ್ನ ಇಷ್ಟದಂತೆ ಆಗ್ಲಿ ಗುರುವೆ. ಪತ್ಲು ಏನೋ ಇಷ್ಟೊಂದು ಮೋಡ್ಗಳೆಲ್ಲ ಇಲ್ಲಿ ಬಂದ್ಬಿಟ್ಟಿವೆ. ಅಯ್ಯೋ ಮೋಡ ಭೂಮಿಗೆ ಬಂದಿಲ್ಲ ಕಣೋ, ನಾವೇ ಮೋಡದ ಮೇಲೆ ಎಗರು ಬಂದ್ಬಿಟ್ಟಿದೀವಿ. ಅಯ್ಯೋ ಹೆದರ್ಕೊಳ್ಬೇಡಿ ಗುರು, ನೀವು ಕೆಳಗೆ ಬೀಳೋದಿಲ್ಲ. ಎಲ್ಲಿಗಪ್ಪ ಕರ್ಕೊಂಡ್ಬಂದ್ಬಿಟ್ಟೆ ನಮ್ಮನ್ನ? ಇಲ್ಲಿ ಒಂದ್ ಪ್ರಾಣಿನೂ ಇಲ್ಲ, ಮನುಷ್ಯನೂ ಇಲ್ವಲ್ಲಯ್ಯ. ನೀವು ಹೇಳ್ದಾಗೆ ಆಗ್ಲಿ. ನಾನೇನಯ್ಯ ಹೇಳ್ದೆ ಇಲ್ಲಿ ಕರ್ಕೊಂಬ ಅಂತ ಹೇಳದ್ನ? ಆರ್ಡರ್ ಮಾಡಿಲ್ವಲ್ಲಯ್ಯ ನಾನು. ಒಳ್ಳೆ ಕೆಲಸ ಆಯ್ತಲ್ಲ. ಆಸೆ ನೆರವೇರ್ತಿದ್ರು. ಪುರ್ಪುರೆ ನಗರದ ಎಲ್ಲಾ ಜನರು ಇಲ್ಲೇ ಬಂದ್ರು ನೋಡಿ. ಅಯ್ಯೋ ಅಯ್ಯೋ, ನೆಲ ಎಲ್ಲಿ ಹೋಯ್ತು? ಅಯ್ಯೋ ಬಾಡಿ. ವಾ, ಆಕಾಶದಲ್ಲಿ ಚಹಾದ ಅಂಗಡಿ ಮೊದಲೇ ಸಾರಿ ನೋಡ್ತಾ ಇದ್ದೀನಿ ನಾನು. ನೋಡಿ, ಹೋಗ್ಬಿಟ್ಟು ಟೀ ಕುಡಿಯೋಣ. ಓ ಅಣ್ಣ, 2 ಚಹಾ ಕೊಡು, ಜಾಸ್ತಿ ಹಾಲು, ಸ್ವಲ್ಪ ಸಕ್ಕರೆ, ಎಲೈಚಿ ಹಾಕು, ಶುಂಠಿ ಸೇರಿಸು. ಓಕೆ? ಅಯ್ಯಯ್ಯ, ಇದೇನ್ ನಡೀಲಿಕ್ಕೆ ಹತ್ತದ ಇಲ್ಲಿ? ನಾನು ಹೇಗೆ ಇಲ್ಲಿಗೆ ಬಂದಿನ? ಅಯ್ಯಪ್ಪ, ಅರೆ ಚಾ ಕೊಡಪ್ಪ, ಕಾಸು ಕೊಡ್ತೀವಿ. ಅದೋ ಎಲ್ಲೋಗ್ತಿದ್ಯಾ? ನಾನು ತರಕಾರಿ ಮಾಡ್ತಿದ್ದೆ, ಅಚಾನಕ್ ಆಗಿ ನೆಲ ಮಾಯ ಆಯ್ತು. ನೆಲ ಮಾಯ ಆಗ್ಲಿಲ್ಲ ರೀ, ನಾವೇ ಆಕಾಶದ ಮೇಲೆ ಬಂದ್ಬಿಟ್ಟಿವಿ. ಅಕ್ಕೋ, ಏನ್ ಮಾಡೋದು ಈಗ? ಯಾರಾದ್ರೂ ಕಾಪಾಡಿ ನಮ್ಮನ್ನ. ಯಾರಾದ್ರಿ ಇಲ್ಲಿ? ದಯವಿಟ್ಟು ಇಲ್ಲಿ ಬಂದ್ರಲ್ಲ, ಕಾಪಾಡಿ. ವಾ, ಏನ್ ಕ್ಲೈಮೇಟ್ ಇವತ್ತು! ಸುಂದರವಾದ ಹವಾಮಾನ. ಅಯ್ಯೋ ಚಿಂಗಮ್ ಸರ್, ನಮ್ಮ ಕಾಪಾಡಿ. ವೈಫಿಯಾ ವನ್ ಚಿಂಗಮ್ ಇಸ್ ಹಿಯರ್. ಹೆದರ್ಕೋಬೇಡಿ, ಮೊದಲು ಈ ಕ್ಲೈಮೇಟ್ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಮೋಡ ನಮ್ಮ ಭೂಮಿ ಮೇಲೆ ಬಂದು ಇಳಿದ್ಬಿಟ್ಟಿದೆ. ಓಕೆ? ವಾ ಚಿಂಗಮ್ ಸರ್, ಮೋಡ್ಗಳು ಭೂಮಿ ತಾಯಿ ಮೇಲೆ ಬಂದಿಲ್ಲ ಸರ್. ಸ್ವಲ್ಪ ಕೆಳಗ್ ನೋಡ್ರಲ್ಲ, ಭೂಮಿ ತಾಯಿನೇ ಮಾಯ ಆಗ್ಬಿಡಳ. ಅಯ್ಯಯ್ಯೋ ಚಿಂಗಮ್ ಸರ್, ನಾವು ಬಂದ್ಬಿಟ್ರಿ. ಕಾಪಾಡಿ, ಕಾಪಾಡ್ರಿ. ಅಯ್ಯಯ್ಯೋ, ನಾನ್ ಕನಸು ಕಾಣ್ತಿಲ್ಲ, ನಾನ್ ಕನಸು ಕಾಣ್ತಾ ಇಲ್ಲ. ಚಿಂಗಮ್ ಸರ್, ಭೂಮಿ ಮೇಲಿದೆ, ಆಕಾಶ ಕೆಳಗಿದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಇದೆಲ್ಲ ಹೇಗೆ? ನೀವೆಲ್ಲೋ, ನಾವೆಲ್ಲೋ, ಏನ್ ಮಾಡೋದು? ನನಗೂ ಅಷ್ಟೇ ಗೊತ್ತಿಲ್ಲ ಜಾನ್. ನೀನೆಲ್ಲೋ, ನಾನೆಲ್ಲೇ? ಅಯ್ಯಯ್ಯೋ, ಇದು ಕನಸು ಏನೋ ಒಂದು ಗೊತ್ತಾಗ್ತಿಲ್ಲ. ನಮಗ್ ಜೈಲ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಸಂಗ್ ಮಾಡ್ಬಿಡಿ ಸರ್. ಅಲ್ಲಾದ್ರೂ ಆರಾಮಾಗಿರ್ಬೋದು. ಇಂಥದ್ದೆಲ್ಲ ಫೇಸ್ ಮಾಡಕ್ ನಮ್ ಕೈಲಿ ಆಗಲ್ಲ ಸರ್. ಅಯ್ಯಯ್ಯೋ, ಅಯ್ಯಯ್ಯೋ, ನಾವು ಬರ್ತೀವ್ರಿ. ಮೇಬಿ ಆತು. ಜೀನ್ ಗೆಳೆಯ, ಏನ್ ಮಾಡ್ಬಿಟ್ಟ? ಎಲ್ರನ್ನೂ ವಾಪಸ್ ಕರ್ಕೊಂಡೋಗು ಭೂಮಿ ಮೇಲೆ, ಬೇಗ. ನೀವು ಹೇಳಿದಾಗೆ ಆಗ್ಲಿ ಗುರು. ಅಯ್ಯಪ್ಪ, ವಾಪಸ್ ಬಂದ್ಬಿಟ್ವಿ. ಅಯ್ಯಯ್ಯೋ, ನಿಮಗ್ ಸಾಲ್ಯೂಟ್. ಇದು ಕನ್ಸೋ ನನ್ಸು ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿಮಗೆ ಸಲ್ಯೂಟ್ ಖಂಡಿತ ಹೊಡಿಬೇಕು. ಲೇಕಿನ್ ಮಾ ತುಜೆ ಸಲಾಂ. ಚಿಂಗಮ್ ಸರ್, ನಮ್ಮನ್ನು ಕಾಪಾಡಿ. ಚಿಂಗಮ್ ಸರ್, ಕಾಪಾಡಿ. ಅಯ್ಯಯ್ಯೋ, ಇನ್ನೂ ಈ ಜೀವನದಲ್ಲಿ ಏನೇನ್ ನೋಡ್ಬೇಕಾಗಿದೆಯೋ. ಐ ಆಮ್ ಡ್ರೀಮಿಂಗ್. ಅಯ್ಯಯ್ಯೋ, ಡ್ರೀಮಿಂಗ್. ಚಿಂಗಮ್ ಸರ್, ಅಯ್ಯೋ ಚಿಂಗಮ್ ಸರ್, ನಾವು ಭೂಮಿಗೆ ಬಂದ್ಬಿಟ್ವಿ. ಕೆಲಸ ಕೊಡಿ, ಬೇಗ ಕೆಲಸ ಕೊಡಿ. ಅಯ್ಯೋ, ನಮ್ ಡಾಕ್ಟರ್ ಮುನ್ಸ್ವಾಮಿನು ಮತ್ತೆ ಆ ಬಚ್ಚಲ್ ಮುಕ್ತವನು ಬೇಗ ಕರ್ಕೊಂಬಪ್ಪ ನೀನು. ನೀವು ಹೇಳಿದಾಗ್ಲೇ ಆಗ್ಲಿ ಗುರು. ಇನ್ನೇನ್ ಲ್ಯಾಂಡ್ ಆಗ್ತಾರೆ ನೋಡಿ, ಬಂದ್ ಲ್ಯಾಂಡ್ ಆಗ್ತಾರೆ ನೋಡಿ. ಕ್ರಾಶ್ ಲ್ಯಾಂಡಿಂಗ್. ಈ ಕ್ರಾಶ್ ಲ್ಯಾಂಡಿಂಗ್ ಅಂದ್ರೇನು?
ಕ್ಷಮಿಸಿ ಗುರು, ಲ್ಯಾಂಡಿಂಗ್ ಅಲ್ಲಿ ಎಡವಟ್ಟಾಗೋಯ್ತು. ಅಲ್ಲ, ನೀವು ಯಾವ ಕೆಲಸನೂ ಸರಿಯಾಗಿ ಮಾಡೋದೇ ಇಲ್ವಲ್ಲಪ್ಪ ನೀವು. ಅಯ್ಯಪ್ಪ, ಈ ಜೀನಿ ಬಂದು ನಮ್ ಜೀವನ ತೆಗೆದ್ಬಿಡ್ತಾ ಇತ್ತು. ಅಯ್ಯೋ, ಇದಕ್ಕಪ್ಪ ಹುಲ್ ತಿಂತಾ ಇದ್ದೀರಾ? ಅಯ್ಯೋ, ನಾನೇನೋ ಮಾಡ್ಲಿ, ಇಷ್ಟೊತ್ತು ಹುಲ್ ತಿಂದ ಅಭ್ಯಾಸ ಆಗೋಗಿತ್ತಲ್ಲೋ, ತಿನ್ಬೇಕು ಅನಿಸ್ತಿದೆ. ಮೋಟೋ, ಏನಾದ್ರು ಪ್ಲಾನ್ ಮಾಡೋ, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ. ನಾನ್ ಏನ್ ಮಾಡ್ಲಿ, ಖಾಲಿ ಹೊಟ್ಟೆ ನನ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರು ಪ್ಲಾನ್ ಮಾಡೋದೇ ಪತ್ಲು. ಐಡಿಯಾ ನೋಡಿ, ನೀನ್ ಹೇಳ್ತಾ ಇರೋದು ಸುಳ್ಳು ಕಣ ಪತ್ಲು. ಜೀನಿ ಇದೆ ಅಂತ ನಾನ್ ನಂಬ್ತೀನಿ, ಆದ್ರೆ ಇಷ್ಟು ದೊಡ್ಡ ಜೀನಿ ಒಂದು ಪುಟಾಣಿ ಲ್ಯಾಂಪ್ರಿಂದ ಹೇಗೆ ಹೊರಗಡೆ ಬರಕ್ ಸಾಧ್ಯ ಆಗತ್ತೆ? ಜೀನಿ, ಬೇಗ ನಿನ್ ಲ್ಯಾಂಪ್ ನ ಇವ್ರಿಗೆ ತೋರ್ಸೋ ನಮ್ಲಿ. ನೀವೇ ಯೋಚಿಸಿ, ಇಷ್ಟು ದೊಡ್ಡ ಜೀನಿ ಇಷ್ಟು ಪುಟಾಣಿ ಲ್ಯಾಂಪ್ ನಲ್ಲಿ ಹೇಗಿರೋದಕ್ಕೆ ಸಾಧ್ಯ ಹೇಳಿ? ಇದ್ರ ಮೂಗು ಸಹ ಈ ಲ್ಯಾಂಪ್ ಅಲ್ಲಿ ತೂರೋದಕ್ಕೆ ಸಾಧ್ಯನೇ ಇಲ್ಲ. ಜೀನಿ, ನೀ ಸುಳ್ಳು ಹೇಳ್ತಾ ಇದ್ಯಾ? ಹೌದು, ನೀ ಸುಳ್ಳು ಹೇಳ್ತಾ ಇದ್ಯಾ? ನಿಜವಾಗ್ಲೂ ನಾನು ಇದ್ರೊಳಗೇನೆ ಇರೋದು. ಅಯ್ಯೋ, ನಾವಷ್ಟೇ ಅಲ್ಲಪ್ಪ, ಯಾರು ನಂಬೋದೇ ಇಲ್ಲ ಇದನ್ನ. ಒಳಗೋಗಿ ತೋರ್ಸು ನೋಡೋಣ, ಆಗ ನಾವು ನಂಬ್ತೀವಿ. ಈಗ ನೋಡಿ, ಈಗ ನಂಬಿಕೆ ಬಂತಾ? ಬಂತು ಬಂತು. ಆದ್ರೆ ನಿನಗಿದ್ ಒಳಗಡೆನೆ ಇದು ಬಿಡು. ಹೊರಗಿನ ಜೀವನಕ್ಕೆ ನೀನ್ ಬಂತು ಅಂದ್ರೆ ಖತರ್ನಾಕ್ ಆದ್ಮಿ ನೀನು. ನನ್ನನ್ನು ಹೊರಗಡೆ ಕರ್ಕೊಂಬನ್ನಿ ಬೇಗ. ನೀಲಮ್ಮನ ತುಂಬಾ ಗೋಳಿಕೊಂಬಿಟ್ಟೆ ಕಣಯ್ಯ. ನಾವಷ್ಟು ದಡ್ರಲ್ಲ. ಈ ಲ್ಯಾಂಪ್ ನ ಮತ್ತೆ ಉಜ್ಜಿ ನಿನ್ನನ್ನು ಹೊರಗಡೆ ಬರ್ಸೋದೇ ಇಲ್ಲ. ಮೋಟ್ಲು, ಪತ್ಲು, ಡಾಕ್ಟರ್ ಮುನ್ಸ್ವಾಮಿ, ಬಚ್ಚಲ್ ಮುಕ್ದವನೇ, ಓಡಿ. ತಾಕು ದಿನ ದಿನ್ ದಿನ್, ಸಾಕು ದಿನ ದಿನ್ ದಿನ್. ನಾನು ಜೀನಿ, ನಾನ್ ಸುಮ್ಮನೆ ಕೂರಲ್ಲ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀನಿ. ತಾಕು ದಿನ ದಿನ್ ದಿನ್, ತಾಕು ದಿನ ದಿನ್ ದಿನ್. ನಾನು ಜೀನಿ. ನಾವ್ ಯಾಕೋ ಓಡ್ತಾ ಇದೀವಿ? ನಾವೇನ್ ಕಳ್ತನ ಮಾಡಿರ್ವಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ, ನೀನು ಓಡ್ದಿಲ್ಲ, ಅದಕ್ಕೆ ನಾನು ಕೂಡ ಓಡ್ತಾ ಇದ್ದೇನೆ. ಅಲ್ಲೋಡು, ಡಾನ್ ಓಡ್ ಬರ್ತಾ ಇದ್ದಾನೆ. ಅಯ್ಯೋ ಮೋಟು, ಈ ಸ್ಪೀಡ್ ನಲ್ಲಿ ನಾವು ಹೋದ್ರೆ ಅವ್ನು ಹಿಡಿಯಕ್ಕಾಗುತ್ತೇನೋ? ಏನಾದ್ರು ಮಾಡೋ. ಮಾಡ್ತಾ ಇದೀನಿ ಕಣ, ಖಾಲಿ ಹೋಟೆಲ್ ತಲೆ ಓಡಲ್ಲ. ನೀನೇನಾದ್ರು ಐಡಿಯಾ ಮಾಡೋ ಬೇಗ. ಐಡಿಯಾ ನಾವೇನು ಡಾನ್ ಜೊತೆ ರನ್ನಿಂಗ್ ರಸ ಹೋಗ್ತಾ ಇದೀವಿ. ಅವ್ನು ಹಿಡಿಬೇಕು ಕಣೋ, ಸ್ಪೀಡ್ ಕಡಿಮೆ ಮಾಡೋ. ಏನ ಮಾಡ್ಲಿ, ಹೊಟ್ಟೆಲ್ ಬೇರೆ ಇಟ್ಟಿಲ್ಲ, ಜಾಸ್ತಿ ಜೋರಾಗಿ ಓಡ್ಸಕ್ ಆಗ್ತಾ ಇಲ್ಲ ಕಣೋ. ಐಡಿಯಾ My name is Chingam, Inspector Chingam. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸರ್, ಇವನೇನ್ ಕತ್ಕೊಂಡ್ ಬಂದಿದ್ದಾನೆ? ಒಬ್ಬ ಮನುಷ್ಯನಿಗೆ ಪುರ್ಪುರಿ ನಗರದಲ್ಲಿ ನೆಲ ಉಳ್ತಿರುವಾಗ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಈ ಸೂಪರ್ ಚಿನ್ನ ಶಿಲೆ ಸಿಕ್ಕಿದೆ. ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತೆ. ಇವನು ಈ ಮೂರ್ತಿನ ಕದ್ಕೊಂಡು ಎಸ್ಕೇಪ್ ಆಗ್ತಿದ್ದ. ಏನು, ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತಾ? ಎಸ್. ಏನು, ಪುರ್ಪುರಿ ನಗರದಲ್ಲಿ ಈ ತರದ್ದು ಬೇಜಾನ್ ಮೂರ್ತಿಗಳು ಸಿಗುತ್ತಾ? ಎಸ್, ಖಂಡಿತ ಇದ್ದೇ ಇರುತ್ತೆ. ನಾವು ಪ್ರಯತ್ನ ಪಡೋಣ ಕಣೋ, ನಾವು ಮೂರ್ತಿಗಳನ್ನ ಹುಡ್ಕೋಣ. ಈ ಐಡಿಯಾ ತುಂಬಾ ಚೆನ್ನಾಗಿದೆ ಕಣ ಬದ್ಲು. ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ, ಮತ್ತೆ 24 ಗಂಟೆ ಸಮಾಸ ತಿಂತಾ ಇರ್ಬೋದು. ಡಾಕ್ಟ್ರೇ, ಇವರಿಬ್ರು ಅಲ್ಲಿ ನೋಡಿ ಹಳ್ಳ ತೋಡ್ತಾ ಇದಾರೆ. ಹಳ್ಳ ತೋಡ್ತಾ ಇಲ್ಲ ಕಣು, ಏನೋ ವಿಷಯ ಇರ್ಬೇಕು. ಬಾ, ಅದೇನು ಅಂತ ವಿಚಾರಿಸೋಣ. ಮೋಟು ಪತ್ಲು, ನನ್ನ ಪ್ರಾಣಗಳಿದ್ರೆ ಏನ್ ಮಾಡ್ತಾ ಇದ್ದೀರಪ್ಪ ನೀವು? ನಮಗೂ ಹೇಳ್ರು. ಏನಿಲ್ಲ, ನೀವು ಇಲ್ಲಿಂದ ಹೊಟ್ಟೋಗ್ಬಿಡಿ ಬದ್ಲು. ನೋಡಿ, ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ನಾವು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೀಗ ನಮಗೂ ಹೇಳಿ, ಯಾಕೆ ಹಳ್ಳ ತೋಡ್ತಾ ಇದ್ದೀರಾ ನೀವು? ನಾವು ಹೇಳೋದಿಲ್ಲ ಪತ್ಲು, ನನಗಿನ್ನೂ ತೋಡೋ ಶಕ್ತಿ ಇಲ್ಲ ಕಣ, ಸೊಂಟ ಬಿದ್ದೋಗ್ಬಿಡ್ತು.
ನನಗೂ ಬೇಜಾನ್ ಮೈ ಕೈ ನೋವು ಕಣ. ಒಂದ್ ಕೆಲಸ ಮಾಡೋಣ, ಇವ್ರು ಹೆಲ್ಪ್ ತಗೊಳ್ಳೋಣ, ಸಿಕ್ಕಿದ್ರಲ್ಲೆಲ್ಲ ಹಂಚ್ಕೊಳ್ಳೋಣ, ಗೊತ್ತಾಯ್ತಾ? ಸರಿಯಾಗಿದ್ರೆ ನಾವು ನಿಮ್ಮನ್ನ ನಮ್ಮ ಪಾರ್ಟ್ನರ್ ಮಾಡ್ಕೊತೀವಿ ಕಣ್ರಪ್ಪ. ಕೆಳಗೆ ಏನೇನ್ ಪ್ರಾಚೀನ ಶಿಲೆಗಳು ಸಿಗುತ್ತೋ ಅದು ನಾವು ಮಾರ್ಬಿಟ್ಟು ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋಣ. ಕೋಟಿ ಐಟ್ಲಾಗ ಕೋಟಿನ ನಾವೀಗ್ಲೇ ಹಳ್ಳ ತೋಡಕ್ಕೆ ಶುರು ಮಾಡ್ಕೋತೀವಿ. ಈ ಕೆಲಸ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವ್ ಇದನ್ನ ತಗೊಳ್ಳಿ, ಮತ್ತೆ ನೀವ್ ಇದನ್ನ ತಗೊಳ್ಳಿ, ನೀವ್ ಇದನ್ನ ನಡೀರಿ, ಹಳ್ಳ ತೋಡಕ್ ಶುರು ಮಾಡಿ. ನೀನೆಂತ ಬಾಕ್ತಿಯಪ್ಪ ಇಲ್ಲಿ? ಅಯ್ಯೋ, ನನಗೆ ಕೆಲಸ ಮಾಡ್ಸೋದ್ರಲ್ಲಿ ಅನುಭವ ಇದೆ, ಕೆಲಸ ಮಾಡೋದ್ರಲ್ಲಿ ಇಲ್ಲ. ಇಲ್ಲೋಡು ಬಾಗ್ಲು, ಕೆಳಗಡೆ ಖಂಡಿತ ಏನಾದ್ರೂ ಸಿಕ್ಕೇ ಸಿಗುತ್ತೆ. ಇದು ಮೋಟು ಪತ್ಲು ಧ್ವನಿ. ಎಲ್ಲೋದ್ರು ಅವ್ರಿಬ್ರು? ಇದೇನು ಬ್ಯಾಟ್ರಿ ಬೇರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಅವ್ರನ್ನ ಯಾವ್ದಾದ್ರು ಪ್ರಾಣಿ ತಿನ್ನಾಕ್ಬಿಡ್ತಾ? ಇಲ್ಲಿ ಯಾವ ಪ್ರಾಣಿನೂ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಡಾಕ್ಟ್ರೆ? ಎಲ್ರು ಹೇಳ್ತಾರೆ ಭೂಮಿ ಒಳಗೆ ಅನಕೊಂಡ ಇರುತ್ತಂತೆ. ಕಾಪಾಡಿ ಅಯ್ಯೋಪ್ಪ, ಕಾಪಾಡಿ 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 ಡಾಕ್ಟರ್ ಬಿಟ್ಬಿಡು. ಅನಕೊಂಡ ನೋಡು ಮೇಲ್ಗಡೆ ಬರ್ತಾ ಇದೆ. ಅಯ್ಯೋ, ನಾವು ಕೆಸರಲ್ಲಿ ದಬಾಕೊಂಡ್ಬಿಟ್ಟಿದೀವೋ. ಮೊದ್ಲು ನನ್ನ ಬೇಗ ಹೇಳಿ. ಓ ಮೈ ಗಾಡ್, ಕೆಸರ ಇದು. ಆದ್ರೆ ಡಾಕ್ಟ್ರು ಇಲ್ಲಿ ಅನ್ಕೊಂಡ ಇದೆ ಅಂತ ಎದುರಿಸ್ತಾ ಇದ್ದಾನೆ. ಏನ್ ಮಾಡೋದು? ಅಯ್ಯಯ್ಯಪ್ಪ, ಇದು ಜೇಡರ್ ಬಲೆ ಅಲ್ವಾ? ಜೇಡರ್ ಬಲೆನಾ? ಲೇ, ಜೇಡರ್ ಬಲೆ ಇಷ್ಟು ದೊಡ್ಡದಾಗಿ ಎಲ್ಲೋ ಇರುತ್ತೆ. ಈಗ ಏನ್ ಮಾಡದಪ್ಪತ್ಲು? ನಾವೇನೋ ಮಾಡಕ್ಕಾಗುತ್ತೆ. ಏನೇ ಮಾಡೋದಿದ್ರು ಆ ಜೇಡರ್ ರಾಣಿ ಮಾಡುತ್ತೆ. ಅಯ್ಯೋ, ನೀವೆಲ್ಲ ಡೋಂಟ್ ವೆರಿ ಮಾಡ್ಕೋಬೇಡಿ. ಸ್ಪೈಡರ್ ಇಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಮೋಟೋ, ನೀನ್ ಹೋಗಿ ಅದ್ರ ಜೊತೆ ಜಗಳ ಮಾಡೋ, ಹೋಗೋ ಬೇಗ. ನಾನು ಅದ್ರ ಜೊತೆ ಫೈಟ್ ಮಾಡೋದ? ನನ್ನ ಬದುಕ್ಸಕ್ ನೋಡ್ತಿದ್ಯಾ ಇಲ್ಲ ಸಾಯ್ಸಕ್ ಪ್ಲಾನ್ ಮಾಡಿದ್ಯಾ ಏನಾದ್ರು? ಮೋಟೋ, ನೀನ್ ಹೋಗಿ ಫೈಟ್ ಮಾಡಕ್ಕೆ ಶುರು ಮಾಡಿದಾಗ ಅದು ನಿನ್ನ ತಿನ್ನಕ್ ನೋಡುತ್ತೆ. ಮತ್ ಅದು ತನ್ನ ಊಟನ ಮೆತ್ತಿಗೆ ತಿನ್ನುತ್ತಂತೆ. ಆ ಟೈಮ್ ನೋಡ್ಕೊಂಡು ನಾವು 3 ಜನ ತಪ್ಪಿಸ್ಕೊಂಡು ಓಡಾಡ್ಬಿಡ್ತೀವಿ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ. ಮೋಟು, ನೀನು ಅಮರ ಆಗ್ತೀಯ ಕಣೋ. ನಿನ್ನ ಪ್ರತಿಮೆನ ಪುರ್ಪುರ ನಗರ ಮಧ್ಯದಲ್ಲಿ ಇಡ್ತೀವಿ. ಮೋಟ್ರು ಯಾಕೆ ಹೋಗ್ಬೇಕು? ನೀವೇ ಹೋಗಕ್ಕಾಗಲ್ವಾ? ಯಾಕಂದ್ರೆ ಶಿಲೆಗಳನ್ನ ಹುಡ್ಕೋ ಪ್ಲಾನ್ ನಿಮ್ದಾಗಿತ್ತಲ್ವಾ? ಅಯ್ಯಪ್ಪ, ಕೋಟಿ ಅಂದ್ಕೂಡ್ಲೆ ನೀವು ಕೂಡ ಬಾಯ್ ಬಿಟ್ಟಿಲ್ವಾ? ಸರಿಯಾಗಿ ಹೇಳಿದೆ ಮೋಟು. ಜೇಡರ್ ಬಲಿಂದ ತಪ್ಪಿಸ್ಕೊಬಿಟ್ವಲ್ಲ, ಈಗ ಆರಾಮಾಗಿ ಮೂರ್ತಿ ಹುಡ್ಕೋಣ. ಇದೇನಪ್ಪ ಸೌಂಡು? ಯಾವ ಕಡೆಯಿಂದ ಬರ್ತಿದ್ಯಾ? ನನ್ಗನ್ಸುತ್ತೆ ಸುರಂಗದೊಳಗಿಂದ ಯಾವ್ದೋ ನಮ್ಮ ನಿಂಬಾಲಿಸ್ಕೊಂಡ್ ಬರ್ತಿದೆ ಅಂತ. ಓ ಮೈ ಗಾಡ್, ಎಲ್ಲರೂ ಓಡಿ! ಅನಕೊಂಡ ಇಸ್ ಕಮಿಂಗ್. ಅಪ್ಪ ಅಪ್ಪ, ನನ್ನ ಕಾಪಾಡಿ. ಅಯ್ಯೋ, ಈಗ ಏನ್ ಮಾಡ್ಲಪ್ಪ ನಾನು? ಮಣ್ಣ ಕಾಪಾಡಿ. ಇದು ಅನ್ಕೊಂಡ ಸೌಂಡ್ ಅಲ್ಲ, ಇದು ಕೊಲ್ಬಂಡೆಗಳ ಸುರಿಬೇಡ. ಓಡಿ ಓಡಿ! ಅಯ್ಯೋ, ಬರ್ತಾ ಇದೆ, ಮೊದಲೇ ನಿಂತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ವಾಪಸ್ ಓಡಿ! ಏನಾಯ್ತು? ಏನ್ರ ಇದು? ಈ ದೊಡ್ಡ ಬಂಡೆ ನಮ್ಮ ಹಿಂದೆನೆ ಬರ್ತಿದ್ಯಲ್ಲೋ. ಓಡ್ರ, ಓಡು ಓಡು ಅಂತ ಯಾಕೋ ಹೇಳ್ತಾ ಇದ್ಯಾ? ಅಷ್ಟೊತ್ತಿಂದ ನಾವು ನಿಂತ್ಕೊಂಡಿದ್ದೀವ, ಓಡ್ತಾನೆ ಇಲ್ವಾ? ಅಯ್ಯ, ಅಲ್ಲಿ ನೋಡ್ರು, ಚಿನ್ನದ ಮೂರ್ತಿ ಇಟ್ಟಿದ್ದಾರೆ. ನಾವು ಕೋಟ್ಯಾಧಿಪತಿಗಳಾಗ್ಬಿಟ್ವಿ. ಅದ್ರ ಹತ್ರ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ಏನಾದ್ರು ಒಂದು ಟ್ರಿಕ್ಸ್ ಮಾಡಿರ್ತಾರೆ. ಮೂರ್ತಿ ಎತ್ತದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಮೋಟು ಪತ್ಲು, ನೀವು ಆ ಮೂರ್ತಿ ಹತ್ರ ಹೋಗಿ ಅದನ್ನ ತಗೊಂಬನ್ನಿ. ಅಲ್ಲ, ಇದು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಬೇಡ, ಬಿಡಲ್ಲ ನಿಮ್ಮನ್ನ. ನಮ್ಮನ್ನ ಗಾಳಿಪಟ ಮಾಡ್ಬಿಟ್ರ. ಡಾಕ್ಟರ್ನ ಗಾಳಿಪಟ ಬಿಡೋದ್ರಲ್ಲಿ ನಂಗೆ ಫಸ್ಟ್ ಟೈಮ್ ಖುಷಿ ಆಗ್ತಾ ಇದೆ, ಸಖತ್ ಖುಷಿ ಆಗ್ತಿದೆ.
ಸ್ಟಾರ್ಟ್ ಮಾಡಿ. ಪಟ ಪಟ ಹಾರೋ ಗಾಳಿಪಟ. ಈಗ ನೋಡಿ ಇವ್ರು ಹೋಗ್ಬಿಟ್ಟು ಅದನ್ನ ತಗೊಂಡ್ಬರ್ತಾರೆ. ಹೋಗ್ರಪ್ಪ ಮೋಟು ಪತ್ಲು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋಯ್ಯೋ, ನಿಮ್ಮಿಬ್ಬರಿಗೆ ಏನಾರು ತಿಕ್ಲು ಹಿಡ್ದಿದ್ಯೇನೋ? ಕೆಳಗಿಳಿಸ್ರ ನಮ್ನ. ಇಲ್ಲ 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 ಇಲ್ಲ. ನಿಮ್ಮಿಬ್ಬರಿಗೂ ಕೊಡದ ಇಲ್ಲ. ಈ ಮೂರ್ತಿನ ಮಾರ್ಬಿಟ್ಟು ನಾ ಇಬ್ರು ಹಂಚ್ಕೋತೀವಿ, ನಿಮಗ್ ಮಾತ್ರ ಕೊಡಲ್ಲ. ಅಯ್ಯೋ ಎಲ್ಲ ಉದುರ್ಕೊತಾ ಇದ್ದಲ್ವ, ಓಡ್ರ. ಯಾರಾದ್ರೂ ಕಾಪಾಡಿ. ಅಯ್ಯಪ್ಪ, ಅಯ್ಯಯ್ಯೋ. ಇದಾಕ್ ನಮ್ ಹಿಂದಿನ ಬರ್ತಾ ಇದೆಯಲ್ಲ ಆಗ್ಲಿಂದ. ಅಯ್ಯೋ ಬೇಗ ಜಾರ್ಕೊಂಡು ಹೋಗ್ರು. ಪ್ಲೀಸ್ ಯಾರಾದ್ರೂ ಕಾಪಾಡಿ. ಇದು ಆಗ್ಲಿಂದ ಹೆಂಗೋ ಬರ್ತಾ ಇದೆ. ನಾವು ಜಾರ್ಕೊಂಡು ಹೋಗ್ತಾ ಇದ್ದೀವಿ. ಏಯ್ ಬಂಡೆ, ನಮ್ಮನ್ನ ಸಾಯಿಸ್ದೆ ಬಿಡಲ್ಲ ಕಣ್ರು. ಯಪ್ಪ ಬಚಾವದ. ಮೂರ್ತಿ ಎಲ್ಲೋ ಯಾರ ಹತ್ರ ಇದೆ? ಜೀವ ಉಳಿಸ್ಕೊಳ್ಳೋ ಬೈದಲ್ಲಿ ಮೂರ್ತಿ ಎಲ್ಲ ಎಲ್ಲಿ ಬಿಟ್ಬಿಟ್ವ ಗೊತ್ತಾಗ್ತಾನೆ ಇಲ್ಲ ಕಣೋ. ನಾವು ಬದುಕಿದ್ವಲ್ಲ ಅದು ಖುಷಿ ಪಡ್ರು. ನಾವು ಹೊರ್ಗೋಕೆ ಗೇಟ್ ಬಾಗಲ ಇಲ್ವಲ್ಲೋ, ಹೆಂಗ್ ಹೋಗೋದು? ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣ. ನಂಗಾಗ್ಲೇ ಸಾಕಾಗೋಗ್ಬಿಟ್ಟಿದೆ. ನೀ ನೋಡೋ, ನಾವು ಭೂಮಿಯಿಂದ ತುಂಬಾ ಕೆಳಗೇನಿಲ್ಲ, ಹತ್ರದಲ್ಲೇ ಇದ್ದೀವಿ. ಮೇಲ್ಗಡೆ ಕೊರೆದ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಹೆಂಗ ಕೊರಿಯೋದು? ನಾನಿರೋದೇನಿಕ್ರು. ಜೈ ಶಂಭುಲಿಂಗ. ನಾವ್ ಯಾವ್ದೋ ನಿಧಿರ ಜಾಗಕ್ಕೆ ಬಂದ್ಬಿಟ್ಟೆ. ಇಲ್ಲಿ ನೋಡು, ಪುರಾತನ ಕಾಲದ ವಸ್ತುಗಳು, ನಮ್ ತರ ಬಟ್ಟೆ, ನಮ್ ತರನೇ ಸಾಮಾನು. ಹೌದು, ನಾವ್ ಯಾರದೋ ಮನೆಗೆ ಬಂದ್ಬಿಟ್ಟಿದೀವಿ. ನೋಡು, ನಮ್ಮನೇಲಿರೋ ತರ ಐಟಮ್ಗಳೆಲ್ಲ ಇಲ್ಲೂ ಇದೆ. ಒಳ್ಳೆ ಮಜಾ ಅಲ್ವಾ? ಅಯ್ಯೋ ಇಲ್ಲ ಕಣೋ, ಇದು ಸ್ವಲ್ಪ ಹಳೆ ತರ ಕಾಣ್ತಾ ಇದೆ. ಇರು, ಇದು ಯಾರ್ದು ಅಂತ ಈಗ್ಲೇ ಕಂಡಿಡ್ದು ಬಿಡೋಣ. ಅಲ್ಲಿ ನೋಡು, 1000 ವರ್ಷಗಳ ಹಿಂದಿನ ಫೋಟೋ ಇದೆ. ನೋಡಪ್ಪತ್ತು. ತೇಲಿಕೆ ಇಲ್ಲಿ ನೋಡು, ಇದು ಆ ಬಚ್ಚಲ್ ಮುಕ್ತನ್ ತಾತನ ಫೋಟೋ ಅನ್ಸುತ್ತೆ. ಶುಭಾಶಯಗಳು ಕಣ. ನೋಡು, ನಾವು ನಿನ್ನ ಮುತ್ತಾತ ನೋಡಕ್ಬಿಟ್ಟಿದೀವಿ. ಅಯ್ಯೋ, ಇದು ನಮ್ಮ ಮುತ್ತಾತನ ಕಾಲದ ಮನೆ ಎಲ್ಲ ಕಂಡ್ರು. ಅವ್ರ ಫೋಟೋನು ಅಲ್ಲ ಇದು. ಇದು ನನ್ನ ಫೋಟೋ ಮತ್ತಿದು ನನ್ನ ಮನೆ. ಹೆಂಗಿದೆ ನೋಡಿ ಅಲ್ವಾ? ನೀವು ಇದನ್ನ ಬಾಂಬ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ರೆ ನಿಮ್ಮನ್ನ ನಾನು ಇವತ್ತು ಸುಮ್ಮನೆ ಬಿಡ್ತೀನ? ಬಿಡಲ್ಲ. ಕಾಪಾಡಿ, ಕಾಪಾಡಿ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में।